ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಈಗಾಗಲೇ ನಿಮಗೆ ಒಂದು ಲೆಕ್ಕಶಾಸ್ತ್ರದ ರೆಡ್ಯೂಸ್ ಮಾಡಿರ್ತಕ್ಕಂತಹ ಸಿಲೆಬಸ್ದಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಪತ್ರಿಕೆ ಮಾದರಿ ಒಂದರಲ್ಲಿ ಬಂದಿರತಕ್ಕಂಥ 1 ಅಂಕದ ಪ್ರಶ್ನೆಗೆ ಉತ್ತರಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನೋಡಿದ್ವಿ. ಈಗ ಮಾಡೆಲ್ ಕ್ವಶನ್ ಪೇಪರ್ 2 ಬರ್ತಾ ಇದೆ. ಅದರಲ್ಲಿ 1 ಮಾರ್ಕದ ಪ್ರಶ್ನೆಗಳು ಬಂದಿದ್ದನ್ನು ಯಾವ ರೀತಿಯಾಗಿ ಬಿಡಿಸಬೇಕು ಅನ್ನೋದನ್ನು ನೋಡೋಣ. ಈಗ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಆರ್ ಯೂಸ್ಡ್ ಫಾರ್ ದ ವೆಲ್ಫೇರ್ ಆಫ್ ದ ಡ್ಯಾಶ್ ಡ್ಯಾಶ್ ಅಂತಿದೆ. ಇಲ್ಲಿ ಫಿಲಪ್ ದ ಬ್ಲ್ಯಾಂಕ್ಸ್ ಬಂದಿರತಕ್ಕಂಥ ಒಂದು ಪ್ರಶ್ನೆ. ಆನ್ಸರ್ ಎನಿ 8 ಕ್ವಶನ್, ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್. 1 ಅಂಕದ ಪ್ರಶ್ನೆ ಇದು. ಇಲ್ಲಿ ನಿಮಗೇನು ಕೊಟ್ಟಾನಂತಂದ್ರೆ ಪ್ರಶ್ನೆ ಫಿಲಪ್ ದಿ ಬ್ಲ್ಯಾಂಕ್ ಇದು ಕೊಟ್ಟಿದ್ದಾನೆ. ಮೊದಲನೇ ಚಾಪ್ಟರು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಆರ್ ಯೂಸ್ಡ್ ಫಾರ್ ದ ವೆಲ್ಫೇರ್ ಆಫ್ ದ ಡ್ಯಾಶ್ ಡ್ಯಾಶ್, ವೆಲ್ಫೇರ್ ಆಫ್ ದ ಸೊಸೈಟಿ. ಅಲ್ಲಿ ನಾವು ತುಂಬಬೇಕಾಗಿದ್ದು ಯಾವುದಪ್ಪ ಅಂದ್ರೆ ಸೊಸೈಟಿ. ಅಂದ್ರೆ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಗಳು ಅಥವಾ ಸಂಸ್ಥೆಗಳು ಈ ಒಂದು ಸೊಸೈಟಿಯ ಅಥವಾ ಸಮಾಜದ ಕಲ್ಯಾಣಕ್ಕಾಗಿ ಏನಪ್ಪ ಅಂತೇಳಿ ಅಂತಂದ್ರೆ ಅವು ಕೆಲಸವನ್ನು ನಿರ್ವಹಿಸ್ತಾವ ಅಂತ. ಇನ್ನು ಎರಡನೇದು ಪಾರ್ಟ್ನರ್ಶಿಪ್ ಡೀಡ್ ಕಂಟೇನ್ಸ್. ನೋಡಿರಿ, ಪಾರ್ಟ್ನರ್ಶಿಪ್ ಡೀಡ್ ಕಂಟೇನ್ಸ್. ಇಲ್ಲಿ 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು. ಎ ನೇಮ್ ಆಫ್ ಫರ್ಮ್, ಬಿ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಬಿಸ್ನೆಸ್, ಸಿ ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ, ಡಿ ಆಲ್ ಆಫ್ ದ ಅಬೋವ್ ಅಂತ. ಇಲ್ಲಿ ಬರೋದು ಉತ್ತರ ಏನಪ್ಪ ಅಂತೇಳಿ ಅಂತಂದ್ರೆ ಯಾವ್ಯಾವ ಒಳಗೊಂಡವ ಅಂತೇಳಿ ಅಂತಂದಾಗ ಇಲ್ಲಿ ನೇಮ್ ಆಫ್ ದ ಫರ್ಮ್ ಇದೆ, ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಪಾರ್ಟ್ನರ್ಸ್ ಅದ, ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋನು ಕೂಡ ಅನ್ನದ. ಅಂದ್ರೆ 3 ಒಳಗೊಂಡದ. ಅಂದ್ರೆ ಉತ್ತರ ಏನಪ್ಪ ಅಂದ್ರೆ ಡಿ ಆಲ್ ಆಫ್ ದ ಅಬೋವ್ ಅಂತ. 3ನೇ ಕ್ವಶನ್ನು ನೇಮ್ ಎನಿ ಒನ್ ಮೆಥಡ್ ಆಫ್ ಮೇಂಟೈನಿಂಗ್ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ಪಾರ್ಟ್ನರ್ಸ್. ಇದು 2ನೇ ಚಾಪ್ಟರ್ದಲ್ಲಿ ಬರ್ತಕ್ಕಂಥದ್ದು. ಇದು ಕೂಡ ಇಲ್ಲಿ ಮೊದಲದ್ದು ಏನಂತ ಕರಿತೀವಿ ಅಂತೇಳಿ ಅಂದರೆ ಕ್ಯಾಪಿಟಲ್ ಅಕೌಂಟನ್ನು ಮೇಂಟೈನ್ ಮಾಡತಕ್ಕಂತಹ ಯಾವುದಾದ್ರೂ ಒಂದು ಪ್ರಕಾರವನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಹೆಸರಿಸಿ. ಅಂದರೆ ಇಲ್ಲಿ ಮೊದಲದ್ದು ಯಾವುದಪ್ಪ ಅಂದ್ರೆ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡು, ಎರಡನೇದು ಯಾವುದಪ್ಪ ಅಂದ್ರೆ ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್. ದೇರ್ ಆರ್ 2 ಮೆಥಡ್ಸ್. 1 ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡು, 2 ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡು. ಇವೆರಡರೊಳಗೆ ಒಂದು ಬರೆದು ಬಿಟ್ಟರೆ ಸಾಕು. ಇನ್ನು 4ನೇ ಕ್ವಶನ್ ಏನಂತಂದರೆ ಎಕ್ಸ್ಪಾಂಡ್ ಎಸ್ ಆರ್. ನೋಡ್ರಿ, ಈಗ ಎಕ್ಸ್ಪಾಂಡ್ ಎಸ್ ಆರ್ ಅಂತೇಳಿ ಅಂತ ಬಂದಿದೆ. ಆಗಲೇ ಪ್ರಶ್ನೆ ಪತ್ರಿಕೆಯಲ್ಲಿ ಎಕ್ಸ್ಪಾಂಡ್ ಎನ್ ಪಿ ಎಸ್ ಆರ್ ಅಂತ ಬಂದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತೇಳಿ ಅಂತ ಕರೀತೀವಿ. ಇಲ್ಲಿ ಏನಾಗಿದೆಪ್ಪ ಅಂದರೆ ಎಕ್ಸ್ಪಾಂಡ್ ಎಸ್ ಆರ್ ಅಂದ್ರೆ ಸಕ್ರಿಫೈಸ್ ರೇಷಿಯೋ. ಎಸ್ ಆರ್ ಈಕ್ವಲ್ ಟು ಸಕ್ರಿಫೈಸ್ ರೇಷಿಯೋ. 5ನೇದು ವಾಟ್ ಡು ಯು ಮೀನ್ ಬೈ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್. ಪಾಲುಗಾರನ ನಿವೃತ್ತಿ ಅಂದ್ರೇನು? ಇಲ್ಲಿ ಪಾಲುಗಾರನ ನಿವೃತ್ತಿ ಅಂತೇಳಿ ಅಂತಂದ್ರೆ ವೆನ್ ಎ ಪಾರ್ಟ್ನರ್ ರಿಲೇಷನ್ ವಿತ್ ದ ಫರ್ಮ್ ಆ್ಯಸ್ ಎ ಪಾರ್ಟ್ನರ್ ಕಮ್ಸ್ ಟು ಎನ್ ಎಂಡ್ ಈಸ್ ಕಾಲ್ಡ್ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್. ಪಾಲುಗಾರನ ನಿವೃತ್ತಿ ಅಂದರೆ ಯಾವಾಗ ಪಾಲುಗಾರನ ಒಂದು ಸಂಬಂಧ ಸಂಸ್ಥೆಯ ಜೊತೆಗೆ ನಿಂತು ಹೋಗುತ್ತೆ, ಬಂದಾಗುತ್ತೆ, ಕೊನೆಗೊಳ್ಳುತ್ತದೆ. ಯಾವ ಪಾಲುಗಾರನ ಒಂದು ಸಂಬಂಧ ಪಾಲುಗಾರಿಕೆ ಸಂಸ್ಥೆಯ ಜೊತೆಗೆ ನಿಂತು ಹೋಗ್ತಾ ಇದೆಯೋ ಅವನಿಗೆ ಏನಂತ ಕರಿತೀವಪ್ಪ ಅಂದ್ರೆ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ ಅಂತ ಕರಿತೇವೆ. 6ನೇದು ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಲೇಮ್ ಈಸ್ ಟ್ರಾನ್ಸ್ಫರ್ ಟು ಹೀಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಸ್ಟೇಟ್ ಟ್ರೂ ಆರ್ ಫಾಲ್ಸ್. ಅಂದ್ರೆ ಇದು ಟ್ರೂ ಅಂತೇಳಿ ಅಂತ ನಾವು ಕರೀತಾ ಇದ್ವಿ. ಯಾಕಂದ್ರೆ ಡಿಸೀಸ್ಡ್ ಪಾರ್ಟ್ನರ್ ಕ್ಲೇಮ್ ಈಸ್ ಟ್ರಾನ್ಸ್ಫರ್ ಟು ಹೀಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಟ್ರೂ, ಅದು ಫಾಲ್ಸ್ ಅಲ್ಲ, ಟ್ರೂ. ನಂತರ 7ನೇದ್ದು
ಇಶ್ಯೂಡ್ ಕ್ಯಾಪಿಟಲ್ ಈಸ್ ಪಾರ್ಟ್ ಆಫ್. ನೋಡಿ ಇದು ಕೂಡ ಏನಿದೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬರುತ್ತೆ. ಇಶ್ಯೂಡ್ ಕ್ಯಾಪಿಟಲ್ ಈಸ್ ಪಾರ್ಟ್ ಆಫ್ ಎ ರಿಸರ್ವ್ ಕ್ಯಾಪಿಟಲ್ ಇದು ಉತ್ತರ. ಅನ್ ಇಶ್ಯೂಡ್ ಕ್ಯಾಪಿಟಲು, ಅಥರೈಸ್ಡ್ ಕ್ಯಾಪಿಟಲು, ನನ್ ಆಫ್ ದ ಅಬವ್ ಅಂತ. ಇಶ್ಯೂಡ್ ಕ್ಯಾಪಿಟಲ್ ಅಂತಂದರೆ ಇಟ್ ಈಸ್ ಎ ಪಾರ್ಟ್ ಆಫ್ ಅಥರೈಸ್ಡ್ ಕ್ಯಾಪಿಟಲ್ಲು. ಇಲ್ಲಿ ಸಿ ಇದೆ ನೋಡ್ರಿ, ಅಥರೈಸ್ಡ್ ಕ್ಯಾಪಿಟಲ್ ಇದಲ್ಲ, ಅಥರೈಸ್ಡ್ ಕ್ಯಾಪಿಟಲ್ ಅದ ಒಂದು ಭಾಗ ಯಾವುದಾಗಿದೆಪ್ಪ ಅಂದರೆ ಇಶ್ಯೂಡ್ ಕ್ಯಾಪಿಟಲ್ ಆಗಿದೆ. ಇದರ ಆನ್ಸರು ಸಿ. ಸ್ಟೇಟ್ ದ ಮೀನಿಂಗ್ ಆಫ್ ಅಂಡರ್ ಸಬ್ಸ್ಕ್ರಿಪ್ಷನ್ಸ್. ಹಾಗಾಗಿ ನೋಡ್ರಿ ನಾವು ಓವರ್ ಸಬ್ಸ್ಕ್ರಿಪ್ಷನ್ಸ್ ಅಂದೀವಿ. ಕಂಪನಿಯು ಬಿಡುಗಡೆ ಮಾಡಿರ್ತಕ್ಕಂಥ ಷೇರುಗಳಿಗಿಂತ ಹೆಚ್ಚು ಏನಪ್ಪ ಅಂತಂದ್ರೆ ಅರ್ಜಿಗಳನ್ನು ಪಡೆದುಕೊಳ್ತು ಅಂತೇಳಿ ಅಂತಂದ್ರೆ ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಓವರ್ ಸಬ್ಸ್ಕ್ರಿಪ್ಷನ್ ಅಂತೀವಿ. ಈಗ ಅಂಡರ್ ಸಬ್ಸ್ಕ್ರಿಪ್ಷನ್ ಅಂದ್ರೆ ಷೇರುಗಳನ್ನು ಬಿಡುಗಡೆ ಮಾಡಿದ ಸಂಖ್ಯೆಗಿಂತ ಕಂಪನಿಯು ಅವುಗಳಿಗೆ ಕಡಿಮೆ ಸಂಖ್ಯೆಯಲ್ಲಿ ಅರ್ಜಿಯನ್ನು ಪಡೆದುಕೊಂಡರೆ ಅದಕ್ಕೆ ನಾವು ಅಂಡರ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಇಲ್ಲಿ ನಂಬರ್ ಆಫ್ ಅಪ್ಲಿಕೇಶನ್ಸ್ ಫಾರ್ ಶೇರ್ಸ್ ರಿಸೀವ್ಡ್ ಈಸ್ ಲೆಸ್ ದ್ಯಾನ್ ನಂಬರ್ ಆಫ್ ಶೇರ್ಸ್ ಆಫರ್ಡ್ ಟು ದ ಪಬ್ಲಿಕ್ ಫಾರ್ ಸಬ್ಸ್ಕ್ರಿಪ್ಷನ್. ಸಾರ್ವಜನಿಕರಿಗೆ ಕೊಂಡುಕೊಳ್ಳಲು ಬಿಡುಗಡೆ ಮಾಡಿರ್ತಕ್ಕಂಥ ಷೇರುಗಳಿಗಿಂತ ಅವುಗಳಿಗೆ ಕಡಿಮೆ ಅರ್ಜಿಗಳನ್ನು ಪಡೆದುಕೊಂಡಿತ್ತು ಅಂತೇಳಿ ಅಂತಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಅಂಡರ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ನಂತರ 9ನೇ ಕ್ವಶನ್ ನೋಡ್ರಿ, ಶೇರ್ ಕ್ಯಾಪಿಟಲ್ ಅಫೇರ್ಸ್ ಅಂಡರ್ ದ ಹೆಡ್ ಡ್ಯಾಶ್ ಡ್ಯಾಶ್ ಅಂತದೆ. ಫಿಲ್ ಅಪ್ ದಿ ಬ್ಲ್ಯಾಂಕ್. ನೋಡ್ರಿ ಇದು ಕೂಡ ಇಲ್ಲಿ ನಾವು ಯಾವ ಹೆಡ್ಡಿಂಗ್ದಲ್ಲಿ ಈ ಶೇರ್ ಕ್ಯಾಪಿಟಲ್ ಬರ್ತದ ಅಂತೇಳಿ ಅಂತ ನಿನ್ನೆ ದಿವಸ ನಾವು ನೋಡಿದ್ದೀವಿ ನೋಡ್ರಿ. ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸು, ಲಯಬಿಲಿಟಿಯಲ್ಲಿ ಬರ್ತದೆ ಫಸ್ಟ್ ಹೆಡ್ಡಿಂಗು. ಅದರ ಕೆಳಗಡೆ ಬರ್ತಕ್ಕಂಥದ್ದು ಈಕ್ವಿಟಿ ಆ್ಯಂಡ್ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ, ಶೇರ್ ಹೋಲ್ಡರ್ಸ್ ಫಂಡ್. ಈ ಶೇರ್ ಹೋಲ್ಡರ್ಸ್ ಫಂಡದಲ್ಲಿ ನಾವೇನು ಮಾಡ್ತೀವಪ್ಪ ಅಂತೇಳಿದ್ರೆ ಈಕ್ವಿಟಿ ಆ್ಯಂಡ್ ಶೇರ್ ಹೋಲ್ಡರ್ಸ್ ಫಂಡ್ ಇದೆಯಲ್ಲ ಅದರಲ್ಲಿ ಶೇರ್ ಕ್ಯಾಪಿಟಲ್ ಏನಾಗ್ತದಪ್ಪ ಅಂತಂದ್ರೆ ಐಟಮು ರಿಕಾರ್ಡ್ ಮಾಡಲಿಕ್ಕೆ ಬರ್ತದೆ. ಅಂದರೆ ಹೆಡ್ಡಿಂಗ್ ಯಾವುದು ಅಂತೇಳಿ ಅಂತಂದ್ರೆ ಈಕ್ವಿಟಿ ಆ್ಯಂಡ್ ಶೇರ್ ಹೋಲ್ಡರ್ಸ್ ಫಂಡ್. ಗಿವ್ ಎನ್ ಎಕ್ಸಾಂಪಲ್ ನಾನ್ ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್, ನಾನ್ ಕರೆಂಟ್ ಅಸೆಟ್ಸು. ಇಲ್ಲಿ ನಾನ್ ಕರೆಂಟ್ ಲಯಬಿಲಿಟಿ ಅಂತೇಳಿ ಅಂತ ಕೇಳಿದ್ದಾರೆ. ಸೊ ನಾನ್ ಕರೆಂಟ್ ಲಯಬಿಲಿಟಿ ಅಂತೇಳಿ ಅಂತಂದ್ರೆ ನಾವಿಲ್ಲಿ ಮಾಡೋದು ಪ್ರೀಮಿಯಮ್ ಆನ್ ರಿಡೆಂಪ್ಷನ್ ಆಫ್ ಡಿಬೆಂಚರು, ನಾನ್ ಕರೆಂಟ್ ಲಯಬಿಲಿಟಿ, ಕರೆಂಟ್ ಲಯಬಿಲಿಟಿ, ಪ್ರೀಮಿಯಮ್ ಆನ್ ರಿಡೆಂಪ್ಷನ್ ಆಫ್ ಡಿಬೆಂಚರ್, ಲಾಂಗ್ ಟರ್ಮ್ ಡಿಬೆಂಚರ್ಸು, ಲೋನ್ ಫ್ರಮ್ ಬ್ಯಾಂಕ್, ಪೀರಿಯಡ್ ಎಕ್ಸೀಡ್ಸ್ ಮೋರ್ ದ್ಯಾನ್ 12 months, ಡಿಪಾಸಿಟ್ಸ್ ಪೀರಿಯಡ್ ಎಕ್ಸೀಡ್ಸ್ ಮೋರ್ ದ್ಯಾನ್ 12 months. ಇವೆಲ್ಲವೂ ಏನಂತ ಕರಿತೀವಪ್ಪ ಅಂತೇಳಿ ಅಂತಂದ್ರೆ ನಾನ್ ಕರೆಂಟ್ ಲಯಬಿಲಿಟೀಸ್ ಅಂತೇಳಿ ಅಂತ ಕರಿತೀವಿ. ಇಲ್ಲಿ ಲಾಂಗ್ ಟರ್ಮ್ ಲೋನ್ ಇರ್ಬೋದು, ಆನಂತರ ಲೋನ್ಸ್ ಡಿಬೆಂಚರ್ಸ್ ಆನ್ ಲೋನ್ ಇರ್ಬೋದು ಅಥವಾ ಡಿಬೆಂಚರ್ಸ್ ಅಂತೇಳಿ ಅಂತ ಕರಿತೀವಿ. ಇವೆಲ್ಲ ನಾನ್ ಕರೆಂಟ್ ಲಯಬಿಲಿಟೀಸ್ ಒಳಗೆ ಬರ್ತಾವೆ. ಕರೆಂಟ್ ಲಯಬಿಲಿಟಿ, ನಾನ್ ಕರೆಂಟ್ ಲಯಬಿಲಿಟಿ ಐತಲ್ಲ. ಗಿವ್ ಎನ್ ಎಕ್ಸಾಂಪಲ್ ಫಾರ್ ನಾನ್ ಕರೆಂಟ್ ಲಯಬಿಲಿಟಿ ಅಂತೇಳಿ ಅಂದ್ರೆ ಲೋನ್ ಫ್ರಮ್ ಬ್ಯಾಂಕ್, ಲಾಂಗ್ ಟರ್ಮ್ ಲೋನ್, ಲಾಂಗ್ ಟರ್ಮ್ ಡಿಪಾಸಿಟ್ಸ್, ದೆನ್ ಲಾಂಗ್ ಟರ್ಮ್ ಬಾರೋಯಿಂಗ್ಸ್, ಆನಂತರ ಡಿಬೆಂಚರ್ಸ್. ಇವೆಲ್ಲವೂ ಏನಪ್ಪ ಅಂತೇಳಿ ಅಂತಂದ್ರೆ ಉದಾಹರಣೆಗಳು ಆಗಿವೆ.